ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಧರ್ಮಸ್ಥಳಕ್ಕೆ ಹೊರಟಿದ್ವಿ. ಮಂಗಳೂರಿನಿಂದ ಧರ್ಮಸ್ಥಳಕ್ಕೆ ಬಸ್ಸಲ್ಲಿ ನಾವು ಫಸ್ಟ್ ಟೈಮ್ ಹೋಗೋದು. ಅದು ಕೂಡ ನಾವೇ ಹೋಗೋದು ಫಸ್ಟ್ ಟೈಮ್. ನಮಗೆ ಹೇಗೆ ಹೋಗಬೇಕು, ಏನು ವಿಷಯ ಯಾವುದೂ ಗೊತ್ತಿಲ್ಲ. ಇಷ್ಟರ ತನಕ ಹಸ್ಬೆಂಡ್ ಒಟ್ಟಿಗೆ ಹೋಗ್ತಿದ್ದೆ. ಇವತ್ತು ನಾವೇ ಹೀಗೆ ಸುಮ್ಮನೆ ಬಸ್ಸಲ್ಲಿ ಹೋಗುವ ಅಂತ ಆಯಿತು. ಅದಕ್ಕೆ ನಾವು ಬಸ್ಸಲ್ಲಿ ಹೋಗ್ತಿದ್ದೀವಿ, ಅಮ್ಮ, ನಾನು, ತಂಗಿ ಎಲ್ಲ. ಸೊ ಈಗ ನಾವು ಬಸ್ಸಿಂದ ಇಳಿದ್ವಿ. ಅಲ್ಲಿಂದ ಹೇಗೆ ನಡ್ಕೊಂಡು ಹೋಗೋದು, ಏನು ಎಂಥದ್ದು ಗೊತ್ತಿಲ್ಲ. ಬಸ್ಸೆಲ್ಲ ಎಲ್ಲಿ ನಿಲ್ಲಿಸ್ತಾರೆ ಅಂಥೇಳಿ ಯಾವುದೂ ಗೊತ್ತಿಲ್ಲ. ಹಾಗೆ ಬಸ್ ಇಳಿದು ಆಚೆ ಈಚೆ ನೋಡಿದ್ವಿ, ಹೇಗೆ ಹೋಗೋದು, ಬೇರೆಯವರೆಲ್ಲ ಹೇಗೆ ಹೋಗ್ತಿದ್ದಾರೆ ಎಂದು ನೋಡ್ತಿದ್ವಿ. ಹಾಗೆ ನಡ್ಕೊಂಡು ಹೋದ್ವಿ. ಅಲ್ಲಿ ಯಾರಾದರೂ ಬಸ್ ಇಳಿದು ಹೋಗ್ತಾರೆ ನೋಡಿ, ಅವರ ಹಿಂದೆ ಹೋಗುವ ಅಂತೇಳಿ. ಹಾಗೆ ನಡ್ಕೊಂಡು ಹೋಗುವಾಗ ದ್ವಾರ ಕಾಣಿಸ್ತು. ಆಗ ಗೊತ್ತಾಯಿತು ಇಲ್ಲಿಂದನೇ ಬಸ್ ಹೋಗೋದು, ಅಂದರೆ ಇಲ್ಲಿಂದನೇ ನಡ್ಕೊಂಡು ಹೋಗೋದು ಅಂತ. ಹಾಗೆ ನಡ್ಕೊಂಡು ಹೋದ್ವಿ. ಮುಂದೆ ಹೋಗುವಾಗ ಯಾರಾದರೂ ಇದ್ದರೆ ಕೇಳುವ ಹೇಗೆ ಅಂತೇಳಿ. ಹಾಗೆ ನಡ್ಕೊಂಡು ಹೋಗುವಾಗ ದೂರದಿಂದ ಕಾಣ್ತಾ ಇತ್ತು ತುಂಬ ರಶ್ ಇದೆ ಏನು ಇವತ್ತು ಅಂತೇಳಿ. ಯಾಕಂದರೆ ಇವತ್ತು ಸಂಡೇ ಅಲ್ವಾ, ಹಾಗೆ ತುಂಬ ರಶ್ ಇರ್ತದೆ. ಸ್ಕೂಲ್ಗಳಿಗೂ ರಜೆ ಇರ್ತದೆ. ಅದಲ್ಲದೆ ಈಗ ಕ್ರಿಸ್ಮಸ್ ಹಾಲಿಡೇ, ಸೊ ಎಲ್ರಿಗೂ ಜಾಸ್ತಿ ರಜೆ ಇರ್ತದೆ, ತುಂಬ ರಶ್ ಇರ್ತದೆ. ಹಸ್ಬೆಂಡ್ ಮೊದಲೇ ಹೇಳಿದರು ಇವತ್ತು ತುಂಬ ರಶ್ ಇದೆ ಅಂಥೇಳಿ. ಬಟ್ ನಾವು ಹೊರಟ್ವಿ ಹೋಗುವ ಅಂಥೇಳಿ. ಮನಸ್ಸಾಯಿತು ಮನೆಯಲ್ಲೇ ಎಷ್ಟು ಇರೋದಂತೇಳಿ. ಹೀಗೆ ಬಸ್ಸಲ್ಲಿ ನಾವೇ ಸ್ವಲ್ಪ ಜರ್ನಿ ಮಾಡಿದರೆ ಗೊತ್ತಾಗ್ತದೆ ಹೇಗೆ ಹೋಗಬೇಕು ಏನು ಅಂಥೇಳಿ. ಹಾಗೆ ಹೋದ್ವಿ. ನೋಡುವಾಗ ಅಲ್ಲಿ ಜನಗಳು ಭಯ ಆಗ್ತಿತ್ತು ಹೇಗೆ ಹೋಗೋದು ಅಂತೇಳಿ. ಹಾಗೆ ನಡ್ಕೊಂಡು ಹೋದ್ವಿ. ಇಲ್ಲಿ ನೋಡಿದ್ರು ತುಂಬ ಅಂದರೆ ತುಂಬ ರಶ್ ಇತ್ತು. ಅಲ್ಲಿ ಕ್ಯೂ ಕೂಡ ತುಂಬಾ ಇತ್ತು. ಹೇಗೂ ಮಾಡಿಬಿಟ್ಟು ಲೈನಲ್ಲಿ ನಿಂತ್ವಿ ನಾವು. ಬಂದು ನೋಡುವಾಗ ಜನ ಅಂದರೆ ಜನ, ತುಂಬ ರಶ್ ಇತ್ತು. ಅಲ್ಲಿಂದ ನಾವು ಅಣ್ಣಪ್ಪ ಸ್ವಾಮಿ ಬೆಟ್ಟದ ಹತ್ತಿರ ಬಂದ್ವಿ. ಅಲ್ಲಿ ಮೇಲೆ ಹೋಗೋಕ್ಕೆ ಪರ್ಮಿಷನ್ ಇಲ್ಲ ಹುಡುಗಿರಿಗೆಲ್ಲ, ಮಕ್ಕಳಿಗೆ ಹುಡುಗಿಯರಿಗೆಲ್ಲ. ಸೊ ನಾವು ಅಲ್ಲಿಯೇ ಕೈ ಮುಗಿದ್ವಿ ದೇವರಿಗೆ. ನಮಗೆ ಮನಸ್ಸಲ್ಲಿ ಏನಾದರೂ ಇದ್ದರೆ ಇಲ್ಲಿ ಅಣ್ಣಪ್ಪ ಸ್ವಾಮಿ ಹತ್ರ ಬೇಡ್ಕೊಂಡ್ರೆ ಅದು ದೇವರಿಗೆ ತಲುಪುತ್ತೆ ಅಂತೇಳಿ ನಂಬಿಕೆ. ಸೊ ನಮ್ಮ ಮನಸ್ಸಲ್ಲಿ ಇದ್ದರೆ ನಾವು ಅವ್ರ ಹತ್ರ ಹೇಳಬೇಕಂತೆ, ಅದು ಅವರು ದೇವರಿಗೆ ಮುಟ್ಟಿಸ್ತಾರೆ ಅಂತೇಳಿ, ಹಾಗೆ ನಂಬಿಕೆ. ಸೊ ಹಾಗೆ ನಾವು ಅಲ್ಲಿಂದ ಕೈ ಮುಗಿದು ಸ್ವಲ್ಪ ದೂರ ನಡ್ಕೊಂಡು ಹೋಗುವಾಗ ಅಲ್ಲಿ ರತ್ನಗಿರಿ ಬೆಟ್ಟ ಅಂತಿದೆ ನೋಡಿ, ಅದು ಬಾಹುಬಲಿ ಬೆಟ್ಟ. ಅಲ್ಲಿಗೆ ಹೋಗುವಂತಾಯಿತು. ಸೊ ನಾವು ಅಲ್ಲಿಗೆ ನಡ್ಕೊಂಡು ಹೋದ್ವಿ. ಅಲ್ಲಿ ತುಂಬ ಮೆಟ್ಟಿಲುಗಳಿತ್ತು. ಸೊ ನಾವು ಆ ಮೆಟ್ಟಿಲಿನಿಂದ ಹಾಗೆ ನಡ್ಕೊಂಡು ಹೋದ್ವಿ. ಮಕ್ಕಳಿಗೆಲ್ಲ ತುಂಬ ಖುಷಿ ಆಗ್ತಿತ್ತು ಆ ಮೆಟ್ಟಿಲಲ್ಲಿ ನಡ್ಕೊಂಡು ಹೋಗಲಿಕ್ಕೆ. ನೋಡಿರಿ ಸಹ ನಡ್ಕೊಂಡು ಹೋಗ್ತಿದ್ದಾನೆ. ಸೊ ಅವನಿಗೆ ತುಂಬಾ ಖುಷಿ ಅದರಲ್ಲಿ ಮೆಟ್ಟಿಲಲ್ಲಿ ನಡ್ಕೊಂಡು ಹೋಗಲಿಕ್ಕೆ. ಹಾಗೆ ನಾವೆಲ್ಲ ಆ ಮೆಟ್ಟಿಲಲ್ಲಿ ನಡ್ಕೊಂಡು ಹೋಗಿದ್ವಿ. ಇಲ್ಲಿ
ರೀತಿಯನಿಗೆ ಒಂದು ಗಾಡಿ ತೆಗೆದು ಕೊಟ್ಟಿದ್ವಿ. ಸೊ ಅದರಲ್ಲಿ ಆಟ ಆಡ್ತಾ ಹೋಗ್ತಿದ್ದಾನೆ ನೋಡಿ. ಅದು ತೆಗೆದು ಕೊಟ್ಟಿದ್ದಕ್ಕೆ ಅವನು ಅಷ್ಟು ಎತ್ತರಕ್ಕೆ ನಡ್ಕೊಂಡು ಹೋದ, ಇಲ್ಲದಿದ್ದರೆ ಖಂಡಿತ ನಡೀತಿರಲಿಲ್ಲ. ಆ ಖುಷಿಯಲ್ಲಿ ನಡ್ಕೊಂಡು ಹೋಗ್ತಿದ್ದಾನೆ, ಅದರಲ್ಲಿ ಆಟ ಆಡ್ತಾ ನಡ್ಕೊಂಡು ಹೋಗ್ತಿದ್ದಾನೆ. ಕೊನೆಗೆ ನಾವು ರತ್ನಗಿರಿ ಬೆಟ್ಟ ತಲುಪಿದ್ವಿ. ಅಲ್ಲಿ ಚಪ್ಪಲೆಲ್ಲ ಹೊರಗಡೆ ಇಡಬೇಕಂತೇಳಿ ನೋಟಿಸ್ ಬೋರ್ಡ್ ಹಾಕಿದ್ರು. ಸೊ ನಾವೆಲ್ಲ ಅಲ್ಲೇ ಚಪ್ಪಲೆಲ್ಲ ಅಲ್ಲೇ ಬಿಟ್ಟು ನಡ್ಕೊಂಡೋಗಿ ಅಲ್ಲಿ ಸಾಕಾಗಿತ್ತು. ಸೊ ನಾವಲ್ಲೇ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಹೊರಗಡೆ ತುಂಬ ಬಿಸಿಲಿತ್ತು. ಸೊ ನಾವು ಅಲ್ಲಿಂದವೇ ವ್ಯೂಸ್ ಎಲ್ಲ ನೋಡಿದ್ವಿ. ತುಂಬ ಚೆನ್ನಾಗಿತ್ತು. ಬೆಳಿಗ್ಗೆ ಬಂದು ನೋಡಿದರೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ವ್ಯೂಸು. ಸೊ ಹಾಗೆ ಅವರು ಅಲ್ಲಿ ಆಟ ಆಡ್ತಾ ಇದ್ದರು ಮಕ್ಕಳೆಲ್ಲ. ರೀತಿನ ಸಹ ಆಟ ಆಡ್ತಾ ಇದ್ದಾನೆ. ನಂತರ ಅಲ್ಲಿಂದ ನಾವು ಬೆಟ್ಟ ಇಳಿದು ನಂತರ ಹೋಗುವ ಅಂತ ಆಯಿತು. ಮತ್ತೆ ಲೇಟ್ ಆದರೆ ನಾವು ಹೋಗೋದು ಹೇಗೆ, ಅದೇ ಟೆನ್ಷನ್ ಇತ್ತು ನಮಗೆ. ಬಸ್ ಸಿಗ್ಬೋದಾ ಇಲ್ವಾ ಯಾವುದು ಗೊತ್ತಿಲ್ಲ. ಸೊ ಹಾಗೆ ನಾವು ಅಲ್ಲಿಂದ ನಡ್ಕೊಂಡು ಹೋದ್ವಿ, ಇನ್ನು ಬಸ್ಸಿಗೆ ವೆಯ್ಟ್ ಮಾಡಬೇಕಲ್ಲ ಅಂಥೇಳಿ. ಹಾಗೆ ನಾವು ಬಂದ ದಾರಿಯಲ್ಲೇ ಹಾಗೆ ನಡ್ಕೊಂಡು ಹೋದ್ವಿ ಬಸ್ ಸ್ಟ್ಯಾಂಡಿಗೆ. ಹಾಗೆ ನಾವು ಬಸ್ಸಿಗೆ ವೆಯ್ಟ್ ಮಾಡ್ತಿದ್ವಿ, ಬಸ್ ಎಷ್ಟೊತ್ತಿಗೆ ಬರುತ್ತೆ ಅಂತೇಳಿ. ಅಲ್ಲೇ ಕೇಳಿದ್ವಿ, ಮಂಗಳೂರು ಬಸ್ ಬರುತ್ತಾ ಅಂತೇಳಿ. ಅವ್ರು ಹೇಳಿದರು ಈಗ ಬರಲಿಕ್ಕಾಯಿತು, ಈಗ ಬರ್ತದೆ ಅಂತೇಳಿ. ಸೊ ನಾವು ಹಾಗೆ ಅಲ್ಲಿ ವೆಯ್ಟ್ ಮಾಡಿದ್ವಿ. ನಂತರ ಬಸ್ ಸಿಕ್ತು, ಅದರಲ್ಲಿ ಸೀಟ್ಸ್ ಆಯಿತು. ಸೊ ನಾವು ಕೂತ್ಕೊಂಡು ಹೋದ್ವಿ. ತುಂಬ ಖುಷಿ ಆಯಿತು. ನಾವು ಬಂದ್ವಿ ಎಲ್ಲ ಧರ್ಮಸ್ಥಳಕ್ಕೆ ಅಂತೇಳಿ. ನಮಗೆ ಧರ್ಮಸ್ಥಳ ಅಂದರೆ ಎಷ್ಟೋ ದೂರ ಇದೆ, ಹೇಗೆ ಅಂತ ಒಂಥರ ಭಯ ಆಗ್ತಿತ್ತು. ಎಷ್ಟು ದೂರ ಇದೆ, ಹೇಗೆ ಹೋಗೋದು, ರಿಟರ್ನ್ ಹೇಗೆ ಬರೋದು, ಅದೇ ತುಂಬ ಅಂದರೆ ರಾತ್ರಿ ಆಗ್ಬೋದಾ ಅಂತೇಳಿ ಭಯ ಆಗ್ತಿತ್ತು. ಬಟ್ ನಾವು ಬೇಗ ಬಂದ್ವಿ, ನಾವು ಅಷ್ಟು ಟೈಮ್ ವೇಸ್ಟ್ ಮಾಡಲಿಲ್ಲ ಅಲ್ಲಿ. ಸೊ ನಾವು ಬೇಗ ಎಲ್ಲ ಕೈ ಮುಗಿದು ನಾವು ಬಸ್ಸಲ್ಲಿ ಬಂದ್ವಿ. ಹಾಗೆ ಬೇಗ ಮುಟ್ಬೋದು ಅಂಥೇಳಿ ಮನೆಗೆ, ಮಕ್ಕಳೆಲ್ಲ ಇದ್ದಾರಲ್ಲ, ಸೊ ಅವರನ್ನು ಇಟ್ಕೊಂಡು ಕಷ್ಟ ಆಗುತ್ತೆ ಅಂಥೇಳಿ ಬೇಗ ಮನೆಗೆ ಬಂದ್ವಿ.